ನಿಮ್ಮ ರಾಶಿಗೆನೆ ಈ ವರ್ಷ ಗುರುವಿನ ಸಂಚಾರವಾಗ್ತಾ ಇದೆ. 12 ವರ್ಷಗಳ ನಂತರ ಕರ್ಕಾಟಕ ರಾಶಿಗೆ ಉಚ್ಚ ಗುರುವಿನ ಪ್ರವೇಶ ಆಗ್ತಾ ಇರುವಂತದ್ದು. ಇದೇನು ಅತಿಶಯೋಕ್ತಿ ಏನಲ್ಲ, ಇದು ಸಾಮಾನ್ಯವಾಗಿ ನಡೆಯುವಂತಹ ಕ್ರಿಯೆಯೇ. ಆದ್ರೂ ಒಂದ್ ರೀತಿಯಾಗಿ ಏನಾಗತ್ತೆ ಅಂತ ಹೇಳಿದ್ರೆ, ಮದುವೆ ಅಥವಾ ಮನೆಯಲ್ಲಿ ಏನಾದ್ರೂ ಶುಭ ಸಮಾರಂಭ ನಡೆಯುತ್ತೆ ಅಂತ ಹೇಳಿದ್ರೆ ಅದು ಸ್ವಾಭಾವಿಕವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ನಡೆಯುವಂತಹದ್ದೇ. ಆದ್ರೆ ನಡೆದಾಗ ಆಗುವಂತಹ ಸಂತೋಷದ ಭಾವ ಇರುತ್ತಲ್ಲ, ಅದು ಬಹಳ ದೊಡ್ಡದು. ಸೊ ಹಾಗಾಗಿ ಬಹಳ ಸಂತೋಷಕರವಾಗಿರ್ತಕ್ಕಂತಹ ಸುಸಂದರ್ಭ. ಗುರು 1ನೇ ತಾರೀಕು 6ನೇ ತಿಂಗಳು 2026 ಮಧ್ಯರಾತ್ರಿ, ಅಂದ್ರೆ ಅರ್ಥಾತ್ 2ನೇ ತಾರೀಕು 6ನೇ ತಿಂಗಳು 2026 ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ತನ್ನ ಉಚ್ಚ ಕ್ಷೇತ್ರಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ. ಬಹಳ ಸಂತೋಷದಾಯಕವಾಗಿರ್ತಕ್ಕಂತಹ ವಿಚಾರ. ಕೇವಲ ಪ್ರವೇಶ ಮಾಡ್ತಾ ಇರೋದು ಮಾತ್ರ ಅಲ್ಲದೆ, ನಿಮ್ಮ ಕರ್ಕಾಟಕ ರಾಶಿಯವರಿಗೆ 5ನೇ ಮನೆ, 7ನೇ ಮನೆ ಮತ್ತು 9ನೇ ಮನೆಯ ಮೇಲೆ ದೃಷ್ಟಿಯನ್ನು ಸಹ ಕೊಡ್ತಾ ಇದ್ದಾನೆ. ಶನಿಯ ಸ್ಥಾನ ಸ್ಥಿತಿನಲ್ಲಿ ಅಂತಹ ಬದಲಾವಣೆಗಳು ಏನೂ ಇಲ್ಲ. ರಾಹು ಕೇತುಗಳು ಬದಲಾವಣೆ ಆಗ್ತಾರೆ ಡಿಸೆಂಬರ್ನ ತಿಂಗಳ ಹೊತ್ತಿಗೆ. ಡಿಸೆಂಬರ್ 5ನೇ ತಾರೀಕಿನಂದು ರಾಹು ಕೇತುಗಳು ಕ್ರಮವಾಗಿ ಒಂದು ಕರ್ಕಾಟಕ ರಾಶಿಗೂ ಮತ್ತು ಮಕರ ರಾಶಿಗೂ ಪ್ರವೇಶವನ್ನ ಮಾಡತಕ್ಕಂತಹದ್ದು. ಈ ಒಂದು ಸ್ಥಿತಿಗತಿಗಳಿಂದ ನಮ್ಮ ಒಂದು ಕರ್ಕಾಟಕ ರಾಶಿಯವರ ವರ್ಷ ಭವಿಷ್ಯ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ನಾವೀಗ ಸ್ವಲ್ಪ ಮಟ್ಟಕ್ಕೆ ಗಮನಿಸೋಣ. ಅದಕ್ಕೂ ಮುಂಚಿತವಾಗಿ ಆದಾಯ ವ್ಯಯಾದಿ ಕಂದಾಯಗಳು ಹೇಗಿದ್ದಾವೆ ಅನ್ನೋದನ್ನ ಗಮನಿಸೋದಾಯ್ತು ಅಂತ ಹೇಳಿದ್ರೆ, ನಮ್ಮ ಈ ಕರ್ಕಾಟಕ ರಾಶಿಯವರಿಗೆ ಆದಾಯ 8, ವ್ಯಯ 2. ಅಂದ್ರೆ ಈ ವರ್ಷ ನಿಮ್ಗೆ ಹಣಕಾಸಿನ ಒಂದಿಷ್ಟು ಏರಿಳಿತದ ಪ್ರಭಾವಗಳಿಗೆ ಸಿಕ್ಕಾಕೊಳ್ಳೋದಿಲ್ಲ. ಖರ್ಚುಗಳು ವಿಪರೀತ ಕಡಿಮೆ ಆಗ್ತದೆ ಮತ್ತು ಲಾಭಗಳು ಜಾಸ್ತಿ ಆಗತಕ್ಕಂತಹದ್ದು. ಅದೇ ರೀತಿಯಾಗಿ ಆರೋಗ್ಯ 3, ಅನಾರೋಗ್ಯ 2. ಸ್ವಲ್ಪ ಹತ್ರದಲ್ಲಿದೆ, ಆರೋಗ್ಯನ ಕಾಪಾಡ್ಕೋಬೇಕಾಗ್ತದೆ. ಇನ್ನು ಅದೇ ರೀತಿಯಾಗಿ ರಾಜಪೂಜ 1, ರಾಜಕೋಪ 2, ಸುಖ 6, ದುಃಖ 3 ಇರತಕ್ಕಂತಹದ್ದು. ಸೊ ಈ ತರ ಒಂದು ಇರತಕ್ಕಂತಹ ಸಂದರ್ಭದೊಳಗಡೆ ನಿಮಗೆ ಅಂತಹ ಕೆಡುಕಿನ ಛಾಯೆಗಳು ಏನೂ ಇಲ್ಲ ಅನ್ನೋದನ್ನ ಗೋಚಾರದ ಈ ಕಂದಾಯದ ಪ್ರಕಾರದಲ್ಲಿಯೇ ನಾವು ತಿಳ್ಕೊಂಡ್ಬಿಡಬಹುದಾಗ್ತದೆ. ಅದೇ ರೀತಿಯಾಗಿ ಈ ಒಂದು ಆದಾಯ ವ್ಯಯಾದಿಗಳ ಜೊತೆಗೆ ಈ ಒಂದು ನಮ್ಮ ಕರ್ಕಾಟಕ ರಾಶಿನಲ್ಲಿ ಸ್ಥಿತವಾಗ್ತಕ್ಕಂತಹ ನಕ್ಷತ್ರಗಳಲ್ಲಿ ನಾವು ಗಮನಿಸೋದಾಯ್ತು ಅಂತ ಹೇಳಿದ್ರೆ, ಪ್ರಥಮ, ದ್ವಿತೀಯ, ತೃತೀಯ ಕಂದಾಯದ ವಿಚಾರವನ್ನ ನೋಡೋದಾಯ್ತು ಅಂತ ಹೇಳಿದ್ರೆ, ಪುನರ್ವಸು ನಕ್ಷತ್ರಕ್ಕೆ ಪ್ರಥಮದಲ್ಲಿ 6, ದ್ವಿತೀಯದಲ್ಲಿ 2, ತೃತೀಯ ಒಂದು ಇದರಲ್ಲಿ 3 ಸಿಗ್ತದೆ. ಅಂದ್ರೆ ಈ ಒಂದು ಕಂದಾಯದ ವಿಚಾರದಲ್ಲಿ 6, 2, 2 ಎಷ್ಟು ಅಂಕಗಳು ಜಾಸ್ತಿ ಇರುತ್ತೋ ಅಷ್ಟು ಶುಭ ಫಲಗಳು. ಇದು ಪ್ರತಿಯೊಂದಕ್ಕೂ ಅಷ್ಟೇ. ಪ್ರಥಮವಾಗಿ ನೋಡ್ತಕ್ಕಂಥದ್ದು ಮೊದಲನೇ ಚೈತ್ರಾದಿ 5ನೇ ತಿಂಗಳು, 2ನೇ ಕಂದಾಯ ಬರತಕ್ಕಂಥದ್ದು ಅಲ್ಲಿಂದ 4 ತಿಂಗಳು. ಅದಾದ ನಂತರದಲ್ಲಿ ಮಾರ್ಗಶಿರದಿಂದ 4 ತಿಂಗಳಿಗೆ 3ನೇ ಕಂದಾಯ ಬರುವಂಥದ್ದು. ಇನ್ನು ಪುಷ್ಯ ನಕ್ಷತ್ರಕ್ಕೆ ಪ್ರಥಮ ಕಂದಾಯ 1, ದ್ವಿತೀಯ ಕಂದಾಯ 0, ತೃತೀಯ ಕಂದಾಯ 0. ಸ್ವಲ್ಪ ಪುನರ್ವಸು ನಕ್ಷತ್ರದವರಿಗೆ ಸ್ವಲ್ಪ ಕೇಡುಗಳು ಇದ್ದದ್ದು. ಇನ್ನು ಆಶ್ಲೇಷ ನಕ್ಷತ್ರದಲ್ಲಿ ಇಟ್ಟದಂಥವ್ರಿಗೆ ಪ್ರಥಮ ಕಂದಾಯದಲ್ಲಿ 4 ಇದೆ, ದ್ವಿತೀಯ ಕಂದಾಯದಲ್ಲಿ 1, ತೃತೀಯ ಕಂದಾಯದಲ್ಲಿ 3. ಅಂದ್ರೆ ನಿಮಗೆ ಚೈತ್ರಾದಿ 5 ತಿಂಗಳು ಬಹಳ ಶುಭಕರವಾಗಿರ್ತದೆ ಆಶ್ಲೇಷ ನಕ್ಷತ್ರದವರಿಗೆ. ಅದೇ ರೀತಿಯಾಗಿ ಇನ್ನ ಶ್ರಾವಣದಿಂದ ಮೊದಲುಗೊಂಡಂತಹ ಈ ಒಂದು 4 ತಿಂಗಳುಗಳು ಸಹ ಅದು ಪರವಾಗಿಲ್ಲ. ಅದಾದ ನಂತರ ಪುನಃ ಚೇತರಿಕೆ ಕಂಡು ಬರ್ತದೆ ಮಾರ್ಗಶಿರದಿಂದ ಮಿಕ್ಕ ಇನ್ನ 5 ತಿಂಗಳುಗಳ ಕಾಲ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಆದಾಯ ವ್ಯಯಾದಿಗಳು ಕಂದಾಯಗಳು ನಿಮಗೆ ಒಂದಷ್ಟು ಶುಭ ಸೂಚನೆಯನ್ನೇ ಅತಿ ಹೆಚ್ಚಿಗೆ ಕೊಡುತ್ತಾ ಇದೆ. ಹಾಗಾದ್ರೆ ಯಾವ ರೀತಿನಲ್ಲಿ ನಿಮಗೆ ಶುಭ ಫಲಗಳು ಈ ವರ್ಷದಲ್ಲಿ ಕಂಡು ಬರಬಹುದು ಅನ್ನೋದನ್ನ ಲೆಕ್ಕಾಚಾರ ಮಾಡೋಣ. ಇದು ಕೇವಲ ಗೋಚಾರದ ಸೂಚ್ಯ ಫಲಗಳೇ ಹೊರತು ನಿಮ್ಮ ಜನ್ಮ ಜಾತಕದ ವಿಶ್ಲೇಷಣೆ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಬಾರಿ ಗೋಚಾರದಲ್ಲಿ ಶುಭ ಅಂತ ಗೊತ್ತಾಗ್ತಾ ಇದ್ರು ನಿಮ್ಮ ಜನ್ಮ ಜಾತಕದಲ್ಲಿ ಅಶುಭ ಗ್ರಹದ ದಶಾಭುಕ್ತಿಗಳು ನಡೀತಾ ಇರುತ್ತವೆ. ಹಾಗಾಗಿ ಅದೇನಾಗ್ಬಿಡತ್ತೆ ಅಂದ್ರೆ ಕೆಲವೊಂದು ಕೆಡುಕುಗಳೇ ಜಾಸ್ತಿ ನಡೀತಾ ಇರುತ್ತೆ. ಕೆಲವೊಮ್ಮೆ ಕೇಳ್ತಾರೆ, ಗುರುಗಳೇ ನೀವು ಒಳ್ಳೇದ್ ಹೇಳ್ತಿದ್ದೀರಿ ಆದ್ರೆ ನಮಗೆ ಕೆಟ್ಟದಾಗ್ತಿದೆ, ಕೆಲವೊಮ್ಮೆ ಕೆಟ್ಟದ್ ಹೇಳ್ತಿದ್ದೀರಿ ಒಳ್ಳೇದಾಗ್ತಿದೆ ಅನ್ನುವಂಥ ಮಾತುಗಳು ಬಂದಂತಹ ಸಂದರ್ಭದಲ್ಲಿ ನಿಮ್ ಜನ್ಮ ಜಾತಕದ 80 ಭಾಗದಷ್ಟು ಶುಭಾಶುಭ ಫಲಗಳು ಮುಖ್ಯ. ಜೊತೆಗೆ ಗೋಚಾರದಲ್ಲಿ ಶನಿ ಮತ್ತು ಗುರುವಿನ ಪ್ರಭಾವಕ್ಕೆ ಒಳಗಾಗೋದ್ರಿಂದಾಗಿ ಅದು 20 ಭಾಗ ಪ್ರಭಾವವನ್ನು ಸಹ ನಿಮ್ಗೆ ಕೊಡುತ್ತದೆ. ಈ ಸಾಧಾರಣ ವರ್ಷ ಫಲಗಳನ್ನ ನೋಡೋದಾಯ್ತು ಅಂತ ಹೇಳಿದ್ರೆ, ಈ ವರ್ಷದಲ್ಲಿ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಪ್ರಾಪಂಚಿಕ ಜೀವನದಲ್ಲಿ ಬಹಳ ಸಂತೋಷ ಉಂಟಾಗ್ತದೆ. ಮನಸ್ಸಿನಲ್ಲಿದ್ದಂತಹ ದುಗುಡ ದುಮ್ಮಾನ, ದೇಹದಲ್ಲಿದ್ದಂತಹ ಅನಾರೋಗ್ಯಗಳೆಲ್ಲವೂ ಸಹ ಹೋಗ್ತಕ್ಕಂತಹದ್ದು. ಕೆಲಸ ಕಾರ್ಯಗಳಲ್ಲಿ ಬಹಳ
ಮುನ್ನಡೆಯನ್ನ ಅನುಭವಿಸ್ತೀರಿ. ಮನೆಯಲ್ಲಿದ್ದಂತಹ ಅನೇಕ ಕಲಹಗಳು ನಿವಾರಣೆ ಆಗತ್ತೆ. ಹೆಂಡತಿ ಮಕ್ಕಳೊಟ್ಟಿಗೆ ಇದ್ದಂತಹ ಅನೇಕ ಸಮಸ್ಯೆಗಳೆಲ್ಲ ಬಗೆಹರಿದು ಹೋಗ್ತಕ್ಕಂಥದ್ದು. ಹಣದ ವಿಚಾರದಲ್ಲಿ ದಿಢೀರಂತ ಅತ್ಯಧಿಕವಾದ ಚಿಂತೆಯೂ ಸಹ ನಿಮಗೆ ಕಾಡುತ್ತೆ. ಕಾರಣ ಏನಂದ್ರೆ ನೀವು ಒಂಥರ ಓವರ್ ಥಿಂಕರ್ಸ್. ಕರ್ಕಾಟಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ಏನಂದ್ರೆ ಸುಮ್ನೆ ಯೋಚನೆ ಮಾಡ್ತಾನೆ ಹೋಗ್ತೀರಾ. ಯಾಕೆ ಯೋಚನೆ ಮಾಡ್ಬೇಕು, ಯಾವ್ದಕ್ ಮಾಡಬಾರ್ದು ಗೊತ್ತೇ ಇಲ್ಲ. ಸುಮ್ಮನೆ ಯೋಚನೆ ಮಾಡಿ ಕೈನಲ್ಲಿ 100 ರೂಪಾಯಿ ಇರತ್ತೆ, 5 ರೂಪಾಯಿ ಖರ್ಚು ಮಾಡ್ಬೇಕು, ಅದಕ್ಕೂ ಯೋಚನೆ ಮಾಡ್ತೀರಾ. 5 ರೂಪಾಯಿ ಖರ್ಚಾಗ್ಬಿಟ್ರೆ 95 ರೂಪಾಯಿ ಆಗ್ಬಿಡುತ್ತೆ. 95 ರೂಪಾಯಿನಲ್ಲಿ 100 ರೂಪಾಯಿ ಕಡಿಮೆ ಆಗ್ಬಿಡುತ್ತಲ್ಲ. ಈ ತರ ಅನ್ವಾಂಟೆಡ್ ಥಿಂಕಿಂಗ್ ನೀವು ಮಾಡ್ತಕ್ಕಂಥದ್ದು, ಅದನ್ನೆಲ್ಲ ಬಿಟ್ಬಿಡಿ. ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಇದ್ದಂತಹ ಅನೇಕ ಏರಿಳಿತಗಳು ಸಹ ದೂರ ಆಗುವಂತಹದ್ದು. ಬಂಧು ಮಿತ್ರರು ಬಹಳ ಸಹಾಯವನ್ನ ಮಾಡ್ತಾರೆ. ಆರ್ಥಿಕ ಪರಿಸ್ಥಿತಿ ಬಹಳ ಸುಧಾರಣೆ ಆಗ್ತದೆ ನಿಮಗೆ. ಜೊತೆಗೆ ಭಾಗ್ಯದ ಅಭಿವೃದ್ಧಿ. ತುಂಬಾ ವರ್ಷಗಳಿಂದ ಭಾಗ್ಯಕ್ಕೆ ಅಭಿವೃದ್ಧಿ ಇಲ್ಲದೆ ಕೊರಗುತ್ತಾ ಇದ್ದೀರಿ. ಅದರಲ್ಲೂ ಸಹ ಈ ಸಂದರ್ಭದಲ್ಲಿ ಜನ್ಮಗುರು ನರೋದುಃಖಂ ಅಂತ ಹೇಳ್ತಾರೆ. ಜನ್ಮಕ್ಕೆ ಗುರು ಬಂದಾಗ ಬಹಳ ದುಃಖಗಳನ್ನ ಕೊಡ್ತಾನಂತೆ, ಕಷ್ಟಗಳನ್ನ ಕೊಡ್ತಾನಂತೆ. ಆದ್ರೆ ಕರ್ಕಾಟಕ ರಾಶಿಗೆ ಅದು ಅಪವಾದ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಿಮಗೆ ಅದು ಉಚ್ಚ ಸ್ಥಾನವಾಗಿರೋದ್ರಿಂದ ಅವನ್ ಕೊಡ್ತಕ್ಕಂತಹ ಕೆಡುಕಿನ ಫಲಗಳು ಜನ್ಮದಲ್ಲಿ ಬಂದಾಗ ಹಲವು ಪೀಡನೆಗಳನ್ನ ಕೊಟ್ಟರೂನು ಸಹ ಅವನ ಉಚ್ಚ ದೃಷ್ಟಿಯು ನಿಮ್ಗೆ ಶುಭ ಸ್ಥಾನಗಳಾಗಿರ್ತಕ್ಕಂತಹ 5ನೇ ಮನೆ, 7ನೇ ಮನೆ, 9ನೇ ಮನೆ ಮೇಲೆ ಬರೋದ್ರಿಂದಾಗಿ ಆ ಸ್ಥಾನಗಳ ಅಭಿವೃದ್ಧಿ ನಿಮಗೆ ಬಹಳ ಚೆನ್ನಾಗಿ ಉಂಟಾಗ್ತದೆ. ನಿಮ್ಮ ಮಕ್ಕಳ ಜೀವನದಲ್ಲಿ ಅಭಿವೃದ್ಧಿ, ನಿಮ್ಮ ಸಂತಾನಕ್ಕೆ ಸಮಸ್ಯೆಗಳೇನಾದ್ರೂ ಇದ್ರೆ, ತೊಂದರೆ ತಾಪತ್ರಗಳಿದ್ರೆ ನಿವಾರಣೆ ಆಗ್ತಕ್ಕಂತಹದ್ದು, ಮದುವೆ ಗಿದುವೆ ಇತ್ಯಾದಿ ಅಲ್ಲೇನಾದ್ರೂ ಸಮಸ್ಯೆಗಳಿದ್ರೆ, ತೊಂದರೆಗಳು ಇದ್ರೆ ಅದೆಲ್ಲ ನಿವಾರಣೆ ಆಗ್ತಕ್ಕಂಥದ್ದು. ನಿಮ್ಮ ಜೀವನದಲ್ಲಿ ಕಷ್ಟ ಕೋಟಲೆಗಳು ಒಂದ್ರ ಹಿಂದೆ ಒಂದು ಬರ್ತಾ ಇದೆ ಅಂತಂದ್ರೆ ಅದೆಲ್ಲ ನಿವಾರಣೆ ಆಗುವಂಥದ್ದು. ಮತ್ತೆ ಇಲ್ಲಿ ದುಃಖ ಎಲ್ಲಿಂದ ಬಂತಪ್ಪ ಅಂತ ಕೇಳಿದಾಗ ಅದೇ ಓವರ್ ಥಿಂಕಿಂಗ್ ಅಲ್ಲಿ ನೀವು ಹಾಳು ಮಾಡ್ಕೊಳ್ತಾ ಹೋಗ್ತೀರಿ. ಆದ್ರೆ ನಿಮ್ಗೆ ಮೇನ್ ಮೈನಸ್ ಪಾಯಿಂಟ್. ಬಹಳ ಚೆನ್ನಾಗಿರ್ತಕ್ಕಂತಹ ಸುಸಂದರ್ಭ. ಜೊತೆಗೆ ಇದೇ ಸಂದರ್ಭದಲ್ಲೇ ಗುರುವಿನ ಬದಲಾವಣೆ ಆಗ್ತಾ ಇರತಕ್ಕಂತಹ ಶುಭ ಸಂದರ್ಭದಲ್ಲೇ ನಾವು 31ನೇ ತಾರೀಕು 5ನೇ ತಿಂಗಳು 2026 ಶುಭ ಭಾನುವಾರದ ಆ ದಿವಸ ಗುರು ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಗುರು ಮಹಾಯಾಗದಲ್ಲಿ ಪಾಲ್ಗೊಂಡು ನೀವು ಅಲ್ಲಿ ಗುರು ಮಹಾಯಾಗದಲ್ಲಿ ಕೊಡ್ತಕ್ಕಂತಹ ಒಂದು ಬೃಹಸ್ಪತಿ ಕವಚವನ್ನ ಕತ್ನಲ್ಲಿ ಧರಿಸೋದ್ರಿಂದ ನಿಮಗೆ ಗುರುವಿನಿಂದ ಆಗ್ತಕ್ಕಂತಹ ಇನ್ನಷ್ಟು ಶುಭ ಫಲಗಳು ನಿಮ್ಮ ಕೈ ಸೇರುತ್ತೆ. ಹಾಗಾಗಿ ಗುರು ಮಹಾಯಾಗದಲ್ಲಿ ಪಾಲ್ಗೊಳ್ಳೋದನ್ನ ಮರಿಬೇಡಿ. 31ನೇ ತಾರೀಕು 5ನೇ ತಿಂಗಳು 2026 ಪೌರ್ಣಮಿ ತಿಥಿ. ಅದರಲ್ಲೂ ಅಧಿಕ ಮಾಸದಲ್ಲಿ ಬರ್ತಕ್ಕಂತಹ ಪೌರ್ಣಮಿ ತಿಥಿ. ಅಧಿಕಸ್ಯ ಅಧಿಕ ಫಲಂ ಅಂತ ಹೇಳ್ತಾರೆ. ಅಧಿಕ ಮಾಸದಲ್ಲಿ ನೀವು ಮಾಡ್ಕೊಳ್ತಕ್ಕಂತಹ ಯಾವುದೇ ರೀತಿಯ ಅಭಿವೃದ್ಧಿಯ ಪಥದ ಪೂಜೆಗಳು ನಿಮ್ಗೆ ಹೆಚ್ಚಿಗೆ ಅಭಿವೃದ್ಧಿಯನ್ನ ಕೊಡ್ತದೆ. ಸೊ ಹಾಗಾಗಿ 31ನೇ ತಾರೀಕು 5ನೇ ತಿಂಗಳು 2026 ಗುರು ಮಹಾಯಾಗದಲ್ಲಿ ಪಾಲ್ಗೊಳ್ಳೋದು ಮರಿಬೇಡಿ. ಜೊತೆಗೆ ನಿಮಗೆ ಅಷ್ಟಮ ಶನಿಯ ಪೀಡೆ ಮುಗಿದಿದೆ. ಭಾಗ್ಯದಲ್ಲಿ 9ನೇ ಮನೆಯಲ್ಲಿ ಶನಿ ಸಂಚಾರ ಮಾಡ್ತಾ, ಶನಿಯ ದೃಷ್ಟಿಯು ನಿಮ್ಗೆ ನಿಮ್ಮ ತೃತೀಯ ಸ್ಥಾನದ ಮೇಲೂ, ಅದೇ ರೀತಿಯಾಗಿ ಶನಿಯ 3ನೇ ದೃಷ್ಟಿ ನಿಮ್ಮ ಲಾಭಸ್ಥಾನದ ಮೇಲೂ ಬೀಳ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಬರುವಂತಹದ್ದು ನಿಂತು ಹೋಗುವ ಸಾಧ್ಯತೆಗಳು, ಅಥವಾ ಬರ್ಬೇಕಾದ ಸಮಯದಲ್ಲಿ ಯಾವುದು ಕೈಗೂಡದೆ ಹೋಗಬಹುದು. ಹಾಗಾಗಿ ಶನಿ ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ದಿನಾಂಕ 12ನೇ ತಾರೀಕು 7ನೇ ತಿಂಗಳು 2026 ಭಾನುವಾರದ ಪ್ರದೋಷದ ದಿವಸ. ವಿಶೇಷವಾಗಿ ಜುಲೈನ ಈ 12ನೇ ತಾರೀಕು ಭಾನುವಾರ ಶನಿ ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಆ ಶನಿ ಮಹಾಯಾಗದಲ್ಲೂ ಬಂದು ಪಾಲ್ಗೊಳ್ಳೋದನ್ನ ಮರಿಬೇಡಿ. ಶನಿಯ ರಕ್ಷಾ ಕವಚವನ್ನ ಕೈಗೆ ಕಟ್ಕೊಳ್ಳಿ. ಅದರಿಂದ ತುಂಬಾ ವಿಶೇಷವಾಗಿರತಕ್ಕಂತಹ ಶನಿಯಿಂದ ಆಗಬಹುದಾಗಿರತಕ್ಕಂತಹ ಕೆಲಸ ಕಾರ್ಯಗಳ ಹಿನ್ನಡೆ ಆಗಬಹುದು, ಅಡೆತಡೆಗಳಾಗಿರ್ತಿರಬಹುದು, ಅಥವಾ ಬೇರೆ ಬೇರೆ ರೀತಿಯಾಗಿ ನಿಮಗೆ ಮಾನಭಂಗಗಳಾಗುವಂತ, ಅದೇ ಬೇರೆ ಬೇರೆ ರೀತಿಯಾಗಿ ಆಗ್ತಕ್ಕಂತಹ ಮುಖಭಂಗಗಳು, ಅಪಮಾನಗಳು, ಅಪವಾದಗಳು, ಅದರಿಂದೆಲ್ಲ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ಒಂದು 12ನೇ ತಾರೀಕು 7ನೇ ತಿಂಗಳು 2026 ಶನಿಯ ಮಹಾಯಾಗದಲ್ಲೂ ಬಂದು ಪಾಲ್ಗೊಳ್ಳಿ. ನಿಮ್ಗೆ ಬಹಳ ಅನುಕೂಲಗಳಾಗ್ಲಿ ಅಂತ ಹೇಳ್ತಾ, ಈ ಒಂದು ಗುರು ಮಹಾಯಾಗಕ್ಕೆ ಇರ್ತಕ್ಕಂತಹ ಚಾರ್ಜು 800 ರೂಪಾಯಿಗಳು ಒಬ್ಬರಿಗೆ. ರಕ್ಷಾ ಕವಚ ಮತ್ತು ಅಕ್ಷತ ಪ್ರಸಾದ ಎಲ್ಲವೂ ಸೇರಿ, ನಿಮ್ಮ ಹೆಸರಿನಲ್ಲಿ ಪೂಜಾ ಸಂಕಲ್ಪಗಳೆಲ್ಲ ಸೇರಿ 800 ರೂಪಾಯಿಗಳು. ಅದೇ ರೀತಿಯಾಗಿ ಶನಿ ಮಹಾಯಾಗಕ್ಕೂ ಸಹ 800 ರೂಪಾಯಿಗಳು ಒಬ್ಬರಿಗೆ. ಸೊ ಹಾಗಾಗಿ ಅದೆರಡರ ಉಪಯೋಗವನ್ನ ನೀವು ಪಡ್ಕೊಳ್ಳಿ. ಇನ್ನು ಹಲವು ವಿಚಾರಗಳನ್ನ ನೋಡೋದಾಯ್ತು ಅಂದ್ರೆ, ಹಣಕಾಸು ಅಂತ ಬಂದಾಗ್ಲೇ ಈಗಾಗ್ಲೇ ಆದಾಯ ವ್ಯಯಾದಿಗಳಲ್ಲಿ ನೋಡಿದ್ದೀವಿ. ಲಾಭ ಅಧಿಕವಾಗಿ ಬರುತ್ತೆ, ಖರ್ಚುಗಳು ಕಡಿಮೆ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಏನು ತೊಂದರೆ ತಾಪತ್ರೆಗಳು ಅನ್ನುವಂತಹದ್ದು ನಿಮ್ಗೆ ಇರೋದಿಲ್ಲ. ಸ್ವಲ್ಪ ಧೈರ್ಯವಾಗಿದ್ದು ಜೀವನನ ಮುಂದುವರಿಸಿ. ಕರ್ಕಾಟಕ ರಾಶಿಯವರು ತುಂಬಾ ಶುಭವಾಗಿರ್ತಕ್ಕಂತಹ ವಾತಾವರಣವನ್ನ
ನೀವು ಅನುಭವಿಸೋದಕ್ಕೆ ಸಾಧ್ಯ ಇದೆ. ಅದೇ ರೀತಿಯಾಗಿ ಈ ಒಂದು ವರ್ಷದಲ್ಲಿ ನೀವು ಒಂದ್ ಸ್ವಲ್ಪ ಯಾರಿಗೂ ಮಧ್ಯದಲ್ಲಿ ಸಾಲ ಕೊಡಿಸೋದು, ಸಾಲಕ್ಕೆ ನೀವು ಶ್ಯೂರಿಟಿ ಕೊಡ್ತಕ್ಕಂಥದ್ದು, ಆ ತರ ವಿಚಾರಗಳಿಗೆ ಕೈ ಹಾಕಕ್ ಹೋಗ್ಬೇಡಿ. ಸಿಕ್ಕಾಕೊಳ್ಳುವ ಸಾಧ್ಯತೆಗಳಿದ್ದಾವೆ, ಹುಷಾರು. ನಿಮ್ಮನ್ನ ಸುಮ್ನೆ ಹೊಗಳಿ 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 ಅಟ್ಟಕ್ಕೇರಿಸಿ ನಿಮ್ಮನ್ನ ಪಾತಾಳಕ್ಕೆ ತಳ್ತಕ್ಕಂಥದ್ದು ನಡೆಯುತ್ತೆ, ಜಾಗ್ರತೆ. ತುಂಬಾ ಸುಂದರವಾದ ಸಮಯ. ಅದೇ ರೀತಿಯಾಗಿ ಕತ್ತಿಯ ಮೇಲೆ ನಡೆಯುವಂತಹ ಕತ್ತಿಯ ಹಲಗಿನ ಮೇಲೆ ನಡೆಯುವಂತಹ ಪರಿಸ್ಥಿತಿಗಳು ಇರ್ತವೆ, ಜಾಗ್ರತೆ. ಆರೋಗ್ಯ ಈಗಿನ ಕಾಲಕ್ಕೆ ಬಂದ ಸಂದರ್ಭದಲ್ಲಿ ಇಲ್ಲಿ ಗೋಚಾರದಲ್ಲಿ ಅಂತಹ ವ್ಯತ್ಯಾಸಗಳೇನು ಇಲ್ಲ. ಬಟ್ ಆದ್ರೆ ನಮ್ಮ ಲೈಫ್ ಸ್ಟೈಲ್ ಎಲ್ಲ ಸರಿ ಇಲ್ಲ. ಪ್ರತಿನಿತ್ಯ ಒಂದು ಈ ಎನ್ವೈರನ್ಮೆಂಟ್ ಪ್ರಾಬ್ಲಮ್ ಇಂದ ತುಂಬಾ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ರಿ. ಪೊಲ್ಯೂಷನ್ ಆಗಿದ್ದಿರಬಹುದು, ಅಡಲ್ಟ್ರೇಟೆಡ್ ಫುಡ್ ಆಗಿದ್ದಿರಬಹುದು, ನಾವೇ ಕೈಯಾರೆ ಹಾಳು ಮಾಡ್ಕೊಳ್ತಾ ಇದ್ದೀವಿ ಆರೋಗ್ಯನ. ಅದೊಂದ್ ಸರಿ ಮಾಡ್ಕೊಳ್ಳಿ, ಚೆನ್ನಾಗಾಗ್ಲಿ. ಇನ್ ವಿದ್ಯೆ ಅಂತ ಬಂದ ಸಂದರ್ಭಕ್ಕೆ ವಿದ್ಯಾರ್ಥಿಗಳಿಗೆ ವಿದ್ಯೆನಲ್ಲಿ ಬಹಳ ತುಂಬಾ ಚೆನ್ನಾಗಿರ್ತಕ್ಕಂತಹ ವೈಭವ ಜಾಸ್ತಿ ಇದೆ ನೋಡಿ. ನಿಮ್ಗೆ ಡಿಸೆಂಬರ್ನ ನಂತರದಲ್ಲಂತೂ ಈ ರಾಹುಕೇತುಗಳ ಬಿಡುಗಡೆ ಆದ ನಂತರ ನಿಮಗೆ ವಿದ್ಯಾಭ್ಯಾಸದಲ್ಲಿ ಅನೇಕವಾಗಿರ್ತಕ್ಕಂಥ ಮಾರ್ಪಾಟುಗಳು ಬರುತ್ತೆ. ವಿದ್ಯಾರ್ಥಿಗಳಿಗೆ ಸಂತಾನದ ನಿರೀಕ್ಷೆಯಲ್ಲಿದ್ದಂಥವರಿಗೆ ಶುಭ ರೀತಿಯಾದಂತಹ ಸಂತಾನದ ಭಾಗ್ಯ ಸಹ ನಿಮಗೆ ಸಿಗತಕ್ಕಂತಹದ್ದು. ತುಂಬಾ ಚೆನ್ನಾಗಿರ್ತಕ್ಕಂತಹ ಶುಭವಾದ ಸುಸಂದರ್ಭ ನಮ್ಮ ಈ ಒಂದು ರಾಶಿನಲ್ಲಿ, ಕರ್ಕಾಟಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇದೆ. ಉದ್ಯೋಗ ಅಂತ ಬಂದಾಗ ಕೆಲಸಗಳು ಸಿಗತ್ತೆ. ನಿಮ್ಮ ಇಚ್ಛಿತ ಅನುಸಾರವಾಗಿ ಅನೇಕ ರೀತಿಯಾಗಿರ್ತಕ್ಕಂತಹ ಕೆಲಸಗಳು ಸಿಗತ್ವೆ. ವ್ಯಾಪಾರದಲ್ಲಿ ನಿಮ್ಗೆ ಹೊಸದೇ ರೀತಿಯಾದಂತಹ ವ್ಯಾಪಾರಗಳನ್ನು ಮಾಡ್ಕೊಳ್ಳೋದಕ್ಕಾಗ್ಲಿ, ಎಕ್ಸ್ಟೆಂಡ್ ಗಳನ್ನ ಮಾಡ್ಕೊಳ್ಳೋದಕ್ಕಾಗ್ಲಿ, ಅಥವಾ ಹೊಸ ಬಂಡವಾಳಗಳನ್ನ ಹೂಡಿಕೆ ಮಾಡ್ಕೊಳ್ಳೋದಕ್ಕಾಗ್ಲಿ ಈ ಒಂದು ಸಮಯ ಬಹಳ ಸುಸಮಯ. ಉದ್ಯೋಗದಲ್ಲಿ ಮೇಲಧಿಕಾರಿಗಳಲ್ಲಿ ಇದ್ದಂತಹ ಅನೇಕ ಕಿರಿಕಿರಿಗಳು ಹೋಗ್ತಕ್ಕಂತಹದ್ದು, ನಿಮ್ಮ ಮನಸ್ಸಿಗೆ ತುಂಬಾ ಚೆನ್ನಾಗಿರ್ತಕ್ಕಂತಹ ಫಲಗಳು, ನಿಮ್ಮನ್ನ ಅಗೌರವ ಮಾಡಿದಂಥವ್ರು ಗೌರವಿಸ್ತಕ್ಕಂಥದ್ದು ಉದ್ಯೋಗದಲ್ಲಿ ಈ ರೀತಿಯಾಗಿ ಎಲ್ಲ ನಡೆಯುತ್ತೆ. ಇನ್ನು ರೈತಾಪಿ ವರ್ಗದವರಿಗೆ ಅಂತ ನೋಡಿದಂತಹ ಸಂದರ್ಭದಲ್ಲಿ ಈ ವರ್ಷ ಒಂದ್ ಸ್ವಲ್ಪ ಇದಕ್ಕಿದ್ದಂಗೆ ಸ್ವಲ್ಪ ವ್ಯರ್ಥ ಧನಹಾನಿಗಳು ಉಂಟಾಗಬಹುದು. ಸ್ವಲ್ಪ ಜಾಗ್ರತೆಯಿಂದ ಇರಿ. ಅತಿಯಾದ ಹೆಚ್ಚಿನ ಅತಿವೃಷ್ಟಿಯಿಂದ ನಿಮ್ಮ ಬೆಳೆಗಳ ಹಾನಿ ಆಗಬಹುದು. ಅದಕ್ಕೆ ಬೇಕಾಗಿರುವಂತಹ ಪ್ರಿವೆನ್ಷನ್ ಪ್ರಿಕಾಷನ್ ಗಳನ್ನ ತಗೊಳ್ಳಿ, ಚೆನ್ನಾಗಿರಿ. ಆದಾಯ ವ್ಯಯಗಳು ಸ್ವಲ್ಪ ಮಟ್ಟಕ್ಕೆ ರೈತಾಪಿ ವರ್ಗದವರಿಗೆ ಏರಿಳಿತಗಳು ಆಗಬಹುದು, ಜಾಗ್ರತೆ. ಅದಕ್ಕೆ ಬೇಕಾದ ಪರಿಹಾರಗಳನ್ನು ಹೇಳ್ತೀವಿ, ಅದನ್ನ ಸರಿಯಾದ ರೀತಿನಲ್ಲಿ ಮಾಡ್ಕೊಳ್ಳಿ, ಚೆನ್ನಾಗಾಗ್ಲಿ ಅಂತ ಹೇಳ್ತಾ ಈ ಒಂದು ವಿಶೇಷವಾಗಿರತಕ್ಕಂತಹ ಕರ್ಕಾಟಕ ರಾಶಿಯವರ ಈ ಒಂದು ಫಲಗಳೆಲ್ಲ ತಿಳ್ಕೊಂಡಿದ್ದಾಯ್ತು. ಇನ್ನು ಪರಿಹಾರ ಅಂತ ಬಂದಾಗ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಸಾಮಾಜಿಕ ಪರಿಹಾರ ಅಂತ ಬಂದಾಗ ನಾವು ಪ್ರತಿ ಬಾರಿ ಹೇಳ್ತೀವಿ, ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಶ್ರಯ ಆಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರ್ಬೇಕಂದ್ರೆ ಹಿಂದೆ ಹಸಿರನ್ನು ಉಳಿಸ್ಕೊಳ್ಬೇಕು. ಹಸಿರನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ಬಹಳ ಜಾಗ್ರತೆಯಾಗಿ ಇರಿ. ಇನ್ನು ಸಾಧ್ಯವಾದ ಕಡೆ ಒಂದಷ್ಟು ಹಣ್ಣಿನ ಗಿಡಗಳನ್ನ ಕೊಟ್ಟು ಪೋಷಣೆ ಮಾಡಿಸಿ ನಮ್ಮ ಸುತ್ತಮುತ್ತಲ ಉದ್ಯಾನವನಗಳಲ್ಲಿ ಮುಂದಿನ 4-6 ವರ್ಷಗಳಲ್ಲಿ ಅದು ಬೆಳೆದ್ ನಿಂತು ಸಮಾಜಕ್ಕೆ, ಪ್ರಕೃತಿಗೆ ಹಣ್ಣುಗಳನ್ನ ಕೊಡ್ತಾ, ನಮ್ಮೆಲ್ಲರಿಗೂ ಪ್ರಾಣವಾಯುವನ್ನ ಕೊಡ್ತಾ, ಅದೆಷ್ಟೋ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಆಸರೆಯನ್ನ ಕೊಡ್ತಾ ನಮ್ಮೆಲ್ಲರ ಜೀವನಕ್ಕೂ ಸಹ ಸಹಾಯಕವಾಗಿ ನಿಂತ್ಕೊಳ್ಳುತ್ತೆ. ಆ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ. ಇನ್ನು ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ಮೊದಲನೇದಾಗಿ ಒಂದು 5 ತಾವರೆ ಗಿಡಗಳನ್ನ ನಿಮ್ಮ ಮನೆಯಲ್ಲಿ ಬೆಳೆಸಿ, ಒಂದು ಸಣ್ಣ ಪಾಟ್ ನಲ್ಲೇ ಹಾಕೊಂಡು ಒಂದು 5 ತಾವರೆ ಗಿಡಗಳನ್ನು ಹಾಕೊಂಡು ಬೆಳೆಸಿ. ಮತ್ತು ಆಯುರ್ವೇದಿ ಸ್ತೋತ್ರದ ಪಠಣವನ್ನ ಮಾಡಿ, ಆಯುರ್ವೇದಿ ಸ್ತೋತ್ರ ಅಂತ ಸಿಗತ್ತೆ, ಅದರ ಪಠಣವನ್ನ ಮಾಡಿ. ಅದೇ ರೀತಿಯಾಗಿ ಈಗ ನಾವು ಹೇಳ್ಕೊಡ್ತಕ್ಕಂತಹ ಈ ಒಂದು ಬೀಜಾಕ್ಷರಿ ಮಂತ್ರವನ್ನ ಪ್ರತಿನಿತ್ಯ ಉತ್ತರ ದಿಕ್ಕಿಗೆ ಅಭಿಮುಖವಾಗಿ ಕುಳಿತುಕೊಂಡು 108 ಬಾರಿ ಪಠಣವನ್ನು ಮಾಡಿ. ಈ ಬೀಜಾಕ್ಷರಿ ಮಂತ್ರವನ್ನ ನೀವು ಕಮೆಂಟ್ ಮಾಡಿ. ಬೀಜಾಕ್ಷರಿ ಮಂತ್ರವು ಈ ರೀತಿಯಾಗಿ ಬರುತ್ತೆ: ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ. ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ. ಈ ಒಂದು ಬೀಜಾಕ್ಷರಿಯನ್ನ ಪ್ರತಿನಿತ್ಯ ಉತ್ತರ ದಿಕ್ಕಿಗೆ ಅಭಿಮುಖವಾಗಿ ಕೂತು 108 ಬಾರಿ ಪಠಣವನ್ನು ಮಾಡ್ತಾ ಬನ್ನಿ. ಅದರ ಜೊತೆಗೆ ಕಮೆಂಟ್ ಮಾಡಿ. ಶುಭವಾಗ್ಲಿ, ಮಂಗಳವಾಗ್ಲಿ ಅಂತ ಹೇಳ್ತಾ ಕರ್ಕಾಟಕ ರಾಶಿಯವರ ಈ ಒಂದು ವಿಶೇಷವಾಗಿರತಕ್ಕಂತಹ ಯುಗಾದಿ ಹಬ್ಬದ ವರ್ಷ ಭವಿಷ್ಯವನ್ನ ತಿಳ್ಕೊಂಡಿದ್ದೀರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.